ಕರ್ಮಣ್ಯೇವಧಿಕಾರಸ್ತೆ ಮಾ ಫಲೇಶು ಕದಾಚನ. ಒಂದು ವಯಸ್ಸಾದ ಅಜ್ಜಿ ಸುಖಿಯ ಅಂತ ತನ್ನ ಹಣ್ಣನ್ನೆಲ್ಲ ಮಾರ್ಕೊಂಡು ಕೃಷ್ಣನ ಮನೆ ಮುಂದೆ ಬರ್ತಾಳಂತೆ. ಮುದ್ದಾದ ಚಿಕ್ಕ ಕೃಷ್ಣ ಅಜ್ಜಿ ಬಂದಿದ್ದು ನೋಡಿ ಅಜ್ಜಿ ಹತ್ರ ಹೋಗ್ಬಿಟ್ಟು, ಅಜ್ಜಿ ನಂಗೆ ಈ ಹಣ್ಣೆಲ್ಲ ಬೇಕು ಅಂತ ಕೇಳ್ತಾಳೆ. ಸುಖಿಯ, ಬೆಳಗಿಂದ ನನ್ಗೇನು ವ್ಯಾಪಾರ ಆಗಿಲ್ಲ, ನಾನು ನಿಂಗೆ ಈ ಹಣ್ಣನ್ನೆಲ್ಲ ಫ್ರೀಯಾಗಿ ಕೊಟ್ರೆ ಹೇಗೆ, ನನ್ಗೇನಾದ್ರು ಬೇಕಲ್ಲ ಅಂತ ಕೇಳ್ತಾರಂತೆ. ಇಲ್ಲೇ ಇರು, ಒಂದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ಕೃಷ್ಣ ಒಳಗಡೆ ಹೋಗ್ತಾನೆ. ಕೃಷ್ಣ ತನ್ನ ಮನೆ ಒಳಗಡೆ ಓಡೋಗಿ ಒಂದು ಭತ್ತ ಚೀಲದಲ್ಲಿ ತನ್ನ ಪುಟ್ಟ ಕೈಗಳನ್ನ ಹಾಕಿ ಒಂದಷ್ಟು ಭತ್ತ ತಗೊಂಡು ಸುಖಿಯ ಕಡೆಗೆ ಬರ್ತಾನೆ. ಬರ್ತಾ ದಾರಿಲೇ ಒಂದಷ್ಟು ಭತ್ತ ಎಲ್ಲ ಉದುರೋಗತ್ತೆ. ಸುಖಿಯ ಕೈಗೆ ತಂದು ಉಳಿದಿದ್ದ ಭತ್ತಾನ ಕೊಡ್ತಾನೆ. ಸುಖಿಯ ತೆಗೆದು ನೋಡ್ತಾಳೆ, ಏನ್ ಕೃಷ್ಣ, ಬರೀ 4 ಕೈ ತಂದಿದ್ಯಲ್ಲ ನನಗೆ, ಇದ್ರಲ್ಲಿ ನಾನು ಏನ್ ಮಾಡ್ಲಿ, ಏನ್ ಸಾಕಾಗತ್ತೆ ಅಂತ ಕೇಳ್ತಾಳೆ. ಸರಿ, ಅಟ್ಲೀಸ್ಟ್ ನೀನ್ ತಂದಿದ್ಯಲ್ಲ, ಆ ಖುಷಿಗಾರ ನಾನು ನಿಂಗೆ ಕೊಡ್ಲೇಬೇಕು ಅಂದ್ಬಿಟ್ಟು ಆ ಬುಟ್ಟಿಲಿದ್ದು ಸ್ವಲ್ಪ ಹಣ್ಣನ್ನೆಲ್ಲ ಕೃಷ್ಣನಿಗೆ ತಿನ್ನಿಸ್ತಾಳೆ. ಸುಖಿಯ ತಿರುಗು ತನ್ನ ಮನೆಗೆ ವಾಪಸ್ ಹೋಗಿ ಆ ಬುಟ್ಟಿನ ಕೆಳಗೆ ಇಳಿಸಿ ನೋಡ್ತಾಳೆ, ಆ ಭತ್ತದ ಜೊತೆ ಇದ್ದಿದ್ದ ಹಣ್ಣೆಲ್ಲ ಬಂಗಾರ ಆಗೋಗಿತ್ತಂತೆ. ಭಗವಾನ್ ಶ್ರೀಕೃಷ್ಣ ಇದ್ರಲ್ಲಿ ಏನ್